ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬನಾರಸ್ ಸ್ಯಾರಿನ ಎಷ್ಟು ಈಸಿಯಾಗಿ ವೇರ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ. ಇದು ಬನಾರಸ್ ಸ್ಯಾರಿ ತುಂಬಾ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಹರಡ್ಕೊಳ್ಳುತ್ತೆ. ತುಂಬಾ ಕಷ್ಟ ಈ ಥರ ಸ್ಯಾರಿಗಳನ್ನು ವೇರ್ ಮಾಡೋದು. ಅದರಲ್ಲೂ ಇಷ್ಟು ಈಸಿಯಾಗಿ ಯಾವ ಥರ ವೇರ್ ಮಾಡ್ಕೋಬೋದು. ನಾವು ಅರ್ಜೆಂಟಾಗಿ ಮದುವೆ ಫಂಕ್ಷನ್ಗಳಿಗಾಗಿರ್ಬೋದು ಅಥವಾ ಬೇರೆ ಫಂಕ್ಷನ್ಗಳಿಗಾಗಿ ಹೊರಡ್ತಾ ಇದ್ದೀವಿ ಅಂತ ಅಂದಾಗ ಸ್ಯಾರಿ ಡ್ರ್ಯಾಪ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದಾಗ, ಪ್ಲೇಟಿಂಗ್ ಮಾಡೋದಕ್ಕಾಗಲಿಲ್ಲ ಅಂದಾಗ ಈ ಥರ ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ಉಟ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಫಸ್ಟೇ ನಾವು ಫ್ರೀ ಪ್ಲೇಟಿಂಗ್ ಮಾಡಿ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ತುಂಬಾ ಈಸಿ ಆಗುತ್ತೆ. ಆ ವಿಡಿಯೋನೂ ಕೂಡ ಕೆಲವೊಬ್ಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರ. ಖಂಡಿತ ನೆಕ್ಸ್ಟು ವಿಡಿಯೋದಲ್ಲಿ ಬೇಗನೆ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನೂ ಕೂಡ, ಸ್ಯಾರಿ ಪ್ಲೇಟಿಂಗ್ ವಿಡಿಯೋನೂ ಕೂಡ. ಇವಾಗ ನೋಡಿ, ಈ ಥರ ಪ್ಲೇಟಿಂಗನ್ನು ನೀಟಾಗಿ ಮಾಡ್ಕೋಬೇಕಾಗತ್ತೆ. ಇದು ನಾವು ಸ್ವಲ್ಪ ಬಿಟ್ವಿ ಅಂತ ಹೇಳಿದ್ರು ಕೂಡ ಇದಾಗ್ಬಿಡುತ್ತೆ. ನೋಡ್ತಾ ಇರ್ಬೋದು, ತುಂಬ ಸಾಫ್ಟ್ ಇರೋವಂತಹ ಸ್ಯಾರಿಗಳಾದರೆ ಪರವಾಗಿಲ್ಲ. ಈ ಥರ ಒಂದು ಸ್ವಲ್ಪ ಹೊರಟಿರೋವಂಥ ಸ್ಯಾರಿಗಳಾದರೆ ತುಂಬಾ ಕಷ್ಟ. ಇದನ್ನು ಚೆನ್ನಾಗಿ ಸ್ವಲ್ಪ ತಿದ್ಕೋಬೇಕಾಗತ್ತೆ. ಚೆನ್ನಾಗಿ ತಿದ್ಕೊಂಡು ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಚೆನ್ನಾಗಿ ಸ್ವಲ್ಪ ಆವಾಗವಾಗೇ ನಾನು ತಿದ್ಕೊಳ್ತೀನಿ. ಸ್ಯಾರಿನ ಸ್ವಲ್ಪ ಚೆನ್ನಾಗಿ ತೀಡ್ಕೊಂಡು ಉಟ್ಕೊಳ್ಳೋದ್ರಿಂದ ನೀಟಾಗಿ ಕೂರುತ್ತೆ. ನೋಡಿ, ಪ್ಲೇಟು ಅಷ್ಟೇ ನೀಟಾಗಿ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡು ನಾವು ಪ್ಲೇಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು ನೀವು ನೋಡಿಕೊಂಡು ಪಿನ್ನನ್ನು ಹಾಕ್ಕೊಳ್ಳಿ. ಆದರೆ ಇದು ವೇರಿಂಗಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸ್ಯಾರಿಗಳು ತುಂಬ ಟ್ರೆಂಡಿಂಗಲ್ಲಿರೋಂಥ ಸ್ಯಾರಿಗಳು ಅಂತಲೇ ಹೇಳ್ಬೋದು. ಇದರಲ್ಲಿ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿರೋಂಥ ಸ್ಯಾರಿಗಳು ಬಂದಿದೆ ಇವಾಗ. ನೋಡ್ತಾ ಇರ್ಬೋದು, ಪ್ಲೇಟ್ಸ್ಗಳನ್ನು ಕೂಡ ನಾನು ನೀಟಾಗಿ ಪ್ಲೇಟ್ಸ್ಗಳನ್ನು ಮಾಡಿಕೊಂಡೆ. ಲಾಸ್ಟಲ್ಲಿ ಅದನ್ನು ನೀಟಾಗಿ ಮಾಡ್ಕೊಳ್ತೀನಿ. ಇವಾಗ ನಮಗೆ ಎಷ್ಟು ಸೈಡಲ್ಲಿ ಇಪ್ಸ್ ಬೇಕು ಅಂತ ಹೇಳಿದ್ರು ಕೂಡ ನೀಟಾಗಿ ಈ ಥರ ಪ್ಲೇಟ್ಸ್ಗಳು ಬರೋ ಥರ ಅಲ್ಲಿ ಪಿನ್ನನ್ನು ಹಾಕ್ಕೊಂಡು ನಾನು ನೆರಿಗೆಗಳನ್ನು ಮಾಡ್ಕೊಳ್ತೀನಿ. ನೋಡಿ, ಈ ಥರ ಬರಬೇಕು, ನೀಟಾಗಿ ಸ್ಯಾರಿ ಕೂರಬೇಕು. ಅಂದರೆ ಈ ಸ್ಯಾರಿ ತುಂಬಾ ಸಾದವಾಗಿ ಕಾಣಿಸುತ್ತೆ, ಹಾಗಾಗಿ ಅಲ್ಲಿ ಚೆನ್ನಾಗಿ ಕಾಣಿಸೋದಿಲ್ಲ ಸೈಡಲ್ಲಿ ಅಂತ ಹೇಳಿ ನಾನು ಆ ಥರ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ನೀವು ಕೂಡ ಅದೇ ಥರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ವೇರಿಂಗಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಹಾಕ್ಕೊಳ್ಳೋದ್ರಿಂದ ಪಿನ್ನನ್ನು ನಾವು ಸೈಡ್ ಹಿಪ್ಸಲ್ಲಂತೂ ತುಂಬಾ ಚೆನ್ನಾಗಿ ನೀಟಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ವ ನೀವು, ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಸೈಡ್ ಹಿಪ್ಸ್ ಆಗಿರ್ಬೋದು, ನೆರಿಗೆಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಕೂರುತ್ತೆ. ಇವಾಗ ಸ್ಯಾರಿ ಪಿನ್ನನ್ನು ಹಾಕ್ಕೊಳ್ತೀನಿ ಲಾಸ್ಟಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ನಮಗೆ ನೀಟಾಗಿ ಕೂರುತ್ತೆ. ಅದು ವಿಡಿಯೋ ಹಾಗೇ ಇರುತ್ತೆ. ತುಂಬ ಚೆನ್ನಾಗಿ ಸ್ಯಾರಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಆ ಥರ ಮಾಡ್ಕೊಳ್ಳೋದ್ರಿಂದ. ಇವಾಗ ಏನು ಉಳಿದಿರುವಂತಹ ಭಾಗನ ನಾನು ಬ್ಯಾಕ್ ಸೈಡಲ್ಲಿ ಸೇರಿಸ್ಕೊಳ್ತೀನಿ. ನೋಡಿ, ಇವಾಗನೂ ಸ್ವಲ್ಪ ಪ್ಲೇಟ್ಸ್ಗಳನ್ನೆಲ್ಲನೂ ಕೂಡ ನೀಟಾಗಿ ತಿದ್ಕೊಳ್ತೀನಿ. ಇದು ಒಂದೇ ಸೈಡ್ ಕಾಂಟ್ರಾಸ್ಟ್ ಬಾರ್ಡ್ರ್ ಬಂದಿರೋದ್ರಿಂದ ಸ್ವಲ್ಪ, ನಾನು ಹೇಳೋದ್ನಲ್ಲ, ಇದು ಒಂಥರ ಉಪ್ಕೊಂಡರೋ ಥರ ಕಾಣಿಸುತ್ತೆ ಸ್ಯಾರಿ ಉಟ್ಕೊಂಡಾಗ. ಅದನ್ನು ನೀಟಾಗಿ ನಾವು ಯಾವ ರೀತಿ ವೇರ್ ಮಾಡೋದು ಅನ್ನೋದನ್ನು ಕಂಪ್ಲೀಟ್ ವಿಡಿಯೋನ ತೋರಿಸಿದ್ದೀನಿ. ಇದೇ ಸ್ಯಾರಿ ಬ್ಲೌಸಿಂದ ಯಾವ ಥರ ಕಾಣಿಸುತ್ತೆ ಸ್ಯಾರಿ, ಯಾವ ಥರ ವೇರ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ತೋರಿಸ್ತಿದ್ದೀನಿ. ನೋಡಿ, ಅದೇ ಬ್ಲೌಸಲ್ಲಿ ನಾನು ವೇರ್ ಮಾಡಿರೋದು. ಈ ಸ್ಯಾರಿ ಬ್ಲೌಸಲ್ಲೇ ಸ್ಯಾರಿ ವಿತ್ ಬ್ಲೌಸು ಎಷ್ಟು ಚೆನ್ನಾಗಿ ಕೂತಿದೆ. ನಾನು ಏನು ತೋರಿಸೋದ್ನಲ್ಲ ಪಿನ್ನನ್ನು ಹಾಕ್ಕೊಂಡು ಅದೇ ಥರನೇ ಹಾಕಿ ಸ್ಯಾರಿನ ವೇರ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ 6 ಪ್ಲೇಟ್ಸನ್ನು ಕೂಡ ಹಾಕ್ಕೋಬೋದು. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದರೆ ನಾನು ಹೇಳೋದ್ನಲ್ಲ, ಸ್ವಲ್ಪ ಉಬ್ಕೊಳ್ಳುತ್ತೆ. ಬನಾರಸ್ ಸ್ಯಾರಿಗಳು ಎಲ್ಲನೂ ಕೂಡ ಅಷ್ಟೇ, ನಾವು ಎಷ್ಟೇ ಕಾಸ್ಟ್ಲಿ ಸ್ಯಾರಿ ತೊಗೊಂಡ್ವಿ ಅಂತ ಹೇಳಿದ್ರು ಅಷ್ಟೇ ಸ್ವಲ್ಪ ಉಬ್ಕೊಳ್ಳುತ್ತೆ. ನೀಟಾಗಿ ಐರನ್ ಇಲ್ದೇ ಸ್ಯಾರಿಗಳನ್ನು ಯಾವ ರೀತಿ ಉಟ್ಕೋಬೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನೋಡ್ತಾ ಇದ್ದೀರಲ್ವ, ಪ್ಲೇಟ್ಸ್ ಆಗಿರ್ಬೋದು, ನೆರಿಗೆಗಳಾಗಿರ್ಬೋದು, ಸೈಡ್ ಹಿಪ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.